ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಹೊಸ ಗ್ರಾಮರ್ ಟಾಪಿಕ್ನ ಕಲಿಯೋಣ. ಇದು ನಿಮಗೆ ಆಕ್ಚುಲಿ ಹೊಸದಲ್ಲ, ಹಿಂದಿನ ಕ್ಲಾಸಸ್ಸಲ್ಲಿ ಕೂಡ ನೀವು ಕಲ್ತಿದ್ರಿ. ಯಾವುದಿದು? ಆಡ್ಜೆಕ್ಟಿವ್ಸ್ ಮತ್ತೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಇದನ್ನ ನಾವು ಇವಾಗ ಕಲಿಯೋಣ. ಸೊ ಮೊದಲನೇದಾಗಿ ಮಕ್ಕಳೇ, ಆಡ್ಜೆಕ್ಟಿವ್ಸ್ ಅಂದ್ರೆ ಏನು ಆಯ್ತಾ? ಸೊ ಆಡ್ಜೆಕ್ಟಿವ್ಸ್ ಆರ್ ವರ್ಡ್ಸ್ ದಟ್ ಡಿಸ್ಕ್ರೈಬ್ ದ ಕ್ವಾಲಿಟೀಸ್ ಆರ್ ಸ್ಟೇಟ್ಸ್ ಆಫ್ being of a noun. ಆಯ್ತಾ? ಸೊ ನೋಡೋಣ ಬನ್ನಿ. ದೇ ಆರ್ ವರ್ಡ್ಸ್, ಅದೆಲ್ಲ ಪದಗಳು, ನಮ್ಗೆಲ್ಲ ಗೊತ್ತಲ್ಲ. ಆಡ್ಜೆಕ್ಟಿವ್ಸ್ ಒಂದು ಪದಾನೇ, ಅದು ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೂಡ ನಾವು ಹೇಳ್ಬೋದು. ಇದು ಏನ್ ಮಾಡತ್ತೆ? ಇದು ಒಂದು ನೌನ್ ಅನ್ನ ಡಿಸ್ಕ್ರೈಬ್ ಮಾಡತ್ತೆ. ಅರ್ಥ ಆಯ್ತಾ? ಇಲ್ಲಿ ನಾನು ಹೇಳ್ಬೇಕು ಅಂದ್ರೆ ನೌನ್ ಅಂದ್ರೆ ನಮ್ಮ ನಾಮಪದಗಳು. ಆಯ್ತಾ? ಇದು ನೇಮ್ ಆಫ್ ಅ ಪರ್ಸನ್ನು ಅಥವಾ ಥಿಂಗು ಅಥವಾ ಒಂದು ಐಡಿಯಾನ್ ಕೂಡ ಇದು ಡಿಫೈನ್ ಮಾಡುತ್ತೆ. ಸೊ ಇವಾಗ ನೋಡೋಣ ಬನ್ನಿ. ಒಂದು ಎಕ್ಸಾಂಪಲ್ನ ತಗೊಂಡು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತಾ? ಯೆಲ್ಲೋ ಫ್ಲವರ್ ಅಂತ ಇದೆ. ಆಯ್ತಾ? ಫ್ಲವರ್ ಏನಿದೆ ಮಕ್ಕಳೇ, ಅದು ನಮ್ಮ ನೌನ್, ನಮ್ಮ ನಾಮಪದ. ಕರೆಕ್ಟ್ ಅಲ್ವಾ? ಇದು ಒಂದು ಹೂವು, ಕರೆಕ್ಟಾ? ಹೂವೇನು ನಾಮಪದ, ಅದನ್ನ ಡಿಸ್ಕ್ರೈಬ್ ಮಾಡ್ತಿದೆ ನಮ್ಮ ಅಡ್ಜೆಕ್ಟಿವ್. ಇಲ್ಲಿ ಯೆಲ್ಲೋ ಅಂತ ಏನಿದೆ ಅಲ್ಲ, ಅದು ಒಂದು ಅಡ್ಜೆಕ್ಟಿವ್. ಇದು ನಮ್ಮ ನಾಮಪದವನ್ನು ಡಿಸ್ಕ್ರೈಬ್ ಮಾಡ್ತಿದೆ. ಕಣ್ ಮುಚ್ಕೊಳ್ಳಿ. ಇವಾಗ ಕಣ್ ಮುಚ್ಕೊಂಡು ನಾನೊಂದು ಹೇಳ್ತೀನಿ, ಅವಾಗ ನಿಮ್ಮ ತಲೆಯಲ್ಲಿ ಏನ್ ಬರುತ್ತೆ ಅಂತ ಹೇಳಿ. ಆಯ್ತಾ? ಮನುಷ್ಯ, ಒಬ್ಬ ಗಂಡಸು. ಆಯ್ತಾ? ನೀವು ಅದನ್ನ ಇವಾಗ ನಾನೊಂದು ಒಂದು ಮ್ಯಾನ್ ಅಂತ ಹೇಳಿದಾಗ, ಗಂಡ್ಸ್ ಅಂತ ಅಂದಾಗ, ನಿಮ್ಮ ತಲೆಯಲ್ಲಿ ಒಬ್ಬ ಉದ್ದವಾಗಿರೋ ಗಂಡಸು ಬರ್ಬೋದು, ಕುಳ್ಳವಾಗಿರೋ ಗಂಡಸು ಬಂದ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನೀವು ಆ ಒಂದು ಮ್ಯಾನ್ನ ಕಾಣ್ಬೋದು. ಬಟ್ ಇವಾಗ ಆ ಟಾಲ್ ಮ್ಯಾನ್ನ ಕಣ್ಣು ಮುಚ್ಕೊಂಡು ಯೋಚಿಸಿ ಅಂದಾಗ ಉದ್ದವಾಗಿರೋನ್ನೇ ನಾವೆಲ್ಲ ನೋಡ್ತೀವಲ್ಲ. ಇಲ್ಲಿ ಟಾಲ್ ಅನ್ನೋದೇನಿದೆ ಅದು ಅಡ್ಜೆಕ್ಟಿವ್. ಇದು ನಮ್ಮ ನಾಮಪದವನ್ನ ಡಿಸ್ಕ್ರೈಬ್ ಮಾಡ್ತಿದೆ ಅಥವಾ ಕ್ವಾಲಿಟೀಸ್ನ ಕನ್ವೆ ಮಾಡ್ತಿದೆ. ಆಯ್ತಾ? ಇಟ್ ಡಿಸ್ಕ್ರೈಬ್ಸ್ ದ ಕ್ವಾಲಿಟೀಸ್ ಆರ್ ಸ್ಟೇಟ್ ಆಫ್ ಬೀಯಿಂಗ್ ಆಫ್ ಅ ನೌನ್. ಅರ್ಥ ಆಯ್ತಾ? ಸೊ ಇದರಲ್ಲಿ ಯೆಲ್ಲೋ ಏನಿದೆ ಮಕ್ಕಳೇ, ಅದು ನಮ್ಮ ಆಡ್ಜೆಕ್ಟಿವ್. ಆಯ್ತಾ? ಟಾಲ್ ಮ್ಯಾನ್ ಅಲ್ಲಿ ಮ್ಯಾನು ನಮ್ಮ ನೌನು, ಮತ್ತೆ ಟಾಲ್ ಏನಿದೆ ಅದು. ಇನ್ ಮುಂದೆ ಮಕ್ಕಳೇ, ನಾನು ನೌನು ಮತ್ತೆ ಅಡ್ಜೆಕ್ಟಿವ್ ನ ರೆಫರ್ ಮಾಡುವಾಗ ನೌನ್ ಅನ್ನ ಎನ್ ಅಂತ ಬರಿತೀನಿ, ಅಡ್ಜೆಕ್ಟಿವ್ ನ ಎ ಅಂತ ಬರಿತೀನಿ. ಆಯ್ತಾ? ಇಲ್ಲಿ ಮುಂದೆ 25 ಕ್ಯಾಂಡಲ್ಸ್ ಅಂತ ಇದೆ. ನಾನು ಕ್ಯಾಂಡಲ್ಸ್ ತಗೊಂಬನ್ನಿ ಅಂತ ಹೇಳಿದ್ರೆ ನೀವು ಎಷ್ಟು ಕ್ಯಾಂಡಲ್ಸ್ ತರ್ತೀರಾ? ನಾನು ಅದನ್ನ ಡಿಫೈನ್ ಮಾಡ್ತಿಲ್ಲ ಅಲ್ವಾ, ಡಿಸ್ಕ್ರೈಬ್ ಮಾಡ್ತಿಲ್ಲ. ಆವಾಗ ನಿಮ್ಗೆ ಎಷ್ಟು ಬೇಕೋ ನೀವು ತರ್ತೀರಾ. ನಾನು 25 ಕ್ಯಾಂಡಲ್ಸ್ ಅಂತ ಹೇಳಿದ್ರೆ ಅದು ಒಂದು ಕ್ವಾಲಿಟಿನ ಅಸೋಸಿಯೇಟ್ ಮಾಡ್ತಿದ್ದೆ ಕ್ಯಾಂಡಲ್ಗೆ. 25 ತನ್ನಿ ಅಂದಾಗ 25 ಏನಿದೆ ಅದು ನಮ್ಮ ಆಡ್ಜೆಕ್ಟಿವ್, ಕ್ಯಾಂಡಲ್ ಏನಿದೆ ಅದು ನಮ್ಮ ನೌನ್. ಅರ್ಥ ಆಯ್ತಾ? ಇವಾಗ ಕಾನ್ಸೆಪ್ಟು ತುಂಬಾ ಸಿಂಪಲ್. ಅರ್ಥ ಆಯ್ತಾ? ಇವಾಗ ಹೇಗೆ ನಮ್ಮ ನೌನ್ಸ್ ಕೂಡ ಡಿಫ್ರೆಂಟ್ ಫಾರ್ಮ್ಸ್ ಇದೆ, ವರ್ಬ್ಸ್ಗೂ ಕೂಡ ಡಿಫ್ರೆಂಟ್ ಫಾರ್ಮ್ಸ್ ಇದೆ ಅಲ್ಲ ಮಕ್ಕಳೇ, ಅದೇ ರೀತಿಲಿ ನಮ್ಮ ಅಡ್ಜೆಕ್ಟಿವ್ಸ್ ಕೂಡ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಇದೆ. ಅದಕ್ಕೆ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ತೀವಿ. ಇವಾಗ ಒಂದು ನಾಮಪದಗಳನ್ನ ನಾವು ತಗೊಂಡ್ರೆ, ಒಂದು ನೌನ್ನ ನಾವು ತಗೊಂಡ್ರೆ, ಇವಾಗ ಕ್ಯಾಂಡಲ್ ಅಂತಾನೆ ತಗೊಳ್ಳೋಣ. ಸಿಂಗ್ಯುಲರ್ ಫಾರ್ಮಲ್ಲಿ ನಾವು ಅದನ್ನ ಕ್ಯಾಂಡಲ್ ಅಂತೀವಿ, ಪ್ಲೂರಲ್ ಫಾರ್ಮಲ್ಲಿ ಕ್ಯಾಂಡಲ್ಸ್ ಅಂತ ನಾವು ಹೇಳ್ತೀವಿ. ಸೊ ನಾವಿವಾಗ ಒಂದು ವರ್ಬ್ಗೂ ಕೂಡ ಒಂದು ಫಾರ್ಮ್ ಅಂತ ಇರುತ್ತೆ. ಸಿಂಗ್ ಅಂತ ತಗೊಳ್ಳೋಣ, ಹಾಡೋದು. ಅರ್ಥ ಆಯ್ತಾ? ಸಿಂಗ್ ಅಂತ ಏನಿದೆ ಅದು ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಸಿಂಗಿಂಗ್ ನಾವು ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳ್ತೀವಿ. ಆಮೇಲೆ ಶಿ ಸ್ಯಾಂಗ್ ಅಂತ ಹೇಳ್ತೀವಿ ಪಾಸ್ಟ್ ಟೆನ್ಸ್ ಅಲ್ಲಿ. ಕರೆಕ್ಟ್ ಅಲ್ಲ ಮಕ್ಕಳೇ? ಸೊ ಇದೆಲ್ಲ ಏನಿದೆ ಇದು ಫಾರ್ಮ್ಸ್ ಆಫ್ ವರ್ಬ್ಸ್. ಅದೇ ರೀತಿಲಿ ನಮ್ಮ ಅಡ್ಜೆಕ್ಟಿವ್ಸ್ ಕೂಡ ಫಾರ್ಮ್ಸ್ ಇದೆ. ಯಾವ್ದಿದು? ಇವಾಗ ಒಂದು ಅಡ್ಜೆಕ್ಟಿವ್ ಟಾಲ್, ಬ್ಯೂಟಿಫುಲ್, ಇಲ್ಲಿ ಎರಡು ಏನ್ ಬರ್ದಿದ್ದೀನಿ ಅದು ಅಡ್ಜೆಕ್ಟಿವ್. ಕರೆಕ್ಟಾ? ಇವಾಗ 3 ಫಾರ್ಮ್ಸ್ ಇದೆ ಮಕ್ಕಳೇ. ಪಾಸಿಟಿವ್ ಡಿಗ್ರಿ ಇದೆ, ಕಂಪ್ಯಾರಿಟಿವ್ ಡಿಗ್ರಿ ಇದೆ, ಮತ್ತೆ ಸೂಪರ್ಲೇಟಿವ್ ಡಿಗ್ರಿ ಇದೆ. ಸೊ ನಮ್ಮ ಅಡ್ಜೆಕ್ಟಿವ್ ಆಸ್ ಇಸ್ ಯಾವಾಗಿರುತ್ತೆ, ಪಾಸಿಟಿವ್ ಡಿಗ್ರಿಲಿ ಹಂಗೆ ಇರುತ್ತೆ. ನೋಡಿ, ಇವಾಗ ಟಾಲ್ ಅನ್ನೋದು ಅಡ್ಜೆಕ್ಟಿವ್ ಏನಿದೆ ಅದು ಟಾಲ್ ಆಗೇ ಇದೆ ಪಾಸಿಟಿವ್ ಡಿಗ್ರಿಲಿ. ಬ್ಯೂಟಿಫುಲ್ ಅಂತ ಏನಿದೆ ಅದು ಬ್ಯೂಟಿಫುಲ್ ಆಗೇ ಇದೆ ಪಾಸಿಟಿವ್ ಡಿಗ್ರಿಲಿ. ನೆಕ್ಸ್ಟ್ ಬರೋದು ನಮ್ಮ ಕಂಪ್ಯಾರಿಟಿವ್ ಡಿಗ್ರಿ. ಕಂಪ್ಯಾರಿಟಿವ್ ಆ ಹೆಸರಲ್ಲೇ ಇದೆ ಈ ಪರ್ಟಿಕ್ಯುಲರ್ ಡಿಗ್ರಿನ ಅರ್ಥ. ಈ ಪರ್ಟಿಕ್ಯುಲರ್ ಡಿಗ್ರಿಲಿ ನಾವು ಕಂಪ್ಯಾರಿಸನ್ ನ ಡ್ರಾ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಆಯ್ತಾ? ಸೊ ಇವಾಗ ನಾವು ಹೇಳ್ಬೋದು ರಾಮ್ ಇಸ್ ಟಾಲರ್ ದ್ಯಾನ್ ಪ್ರೀತಿ ಅಂತ ನಾವು ಹೇಳಿದ್ರೆ, ಟಾಲರ್ ಅಂತ ಏನಿದೆ ಮಕ್ಕಳೇ ಅದು ನಮ್ಮ ಅಡ್ಜೆಕ್ಟಿವ್. ಅಲ್ಲಿ ನಾನು ಒಂದು ಸಫಿಕ್ಸ್ ನ ಯೂಸ್ ಮಾಡಿದ್ದೀನಿ. ಯಾವುದು? ಅರ್.
ಆಯ್ತಾ? ಸೊ ನಾವ್ ಇದನ್ನ ಯೂಸ್ ಮಾಡಿದ್ರೆ ಏನ್ ಹೇಳ್ತಾ ಇದೀವಿ, ರಾಮ್ ಅಂತ ಒಬ್ಬ ಮನುಷ್ಯ ಇದ್ದಾನಲ್ಲ ಅವನು ಪ್ರೀತಿಗಿಂತ ಉದ್ದ ಇದ್ದಾನೆ ಅಂತ ಹೇಳ್ತಾ ಇದೀವಿ. ಅದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಾವ್ ಈ ಪರ್ಟಿಕ್ಯುಲರ್ ಆಡ್ಜೆಕ್ಟಿವ್ ನ ಯೂಸ್ ಮಾಡ್ತಿದೀವಿ ಅಂಡ್ ಈ ಪರ್ಟಿಕ್ಯುಲರ್ ಡಿಗ್ರಿನ ಯೂಸ್ ಮಾಡ್ತಿದೀವಿ. ಬಟ್ ಇವಾಗ ಸ್ವಲ್ಪ ಪದಗಳಿಗೆ ಅರ್ಥ ಆಯ್ತಾ, ಸ್ವಲ್ಪ ಅಡ್ಜೆಕ್ಟಿವ್ಸ್ಗೆ ನಾವು ನ ಯೂಸ್ ಮಾಡಕ್ಕಾಗಲ್ಲ. ಬ್ಯೂಟಿಫುಲ್ಲರ್ ಅಂತ ನಾವು ಹೇಳ್ತೀವ, ಇಲ್ಲ. ಸೊ ಆವಾಗ ನಾವು ಮೋರ್ನ ಯೂಸ್ ಮಾಡ್ತೀವಿ. ಆಯ್ತಾ? ಸೀತಾ ಇಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಪ್ರೀತಿ. ಅರ್ಥ ಆಯ್ತಾ? ಸೊ ಇಲ್ಲಿ ಮೋರ್ ಬ್ಯೂಟಿಫುಲ್ ಅಂತ ನಾವು ಯೂಸ್ ಮಾಡ್ತೀವಿ. ಶಿ ಇಸ್ ಮೋರ್ ಕ್ರಿಯೇಟಿವ್ ದ್ಯಾನ್ ಮೈ ಮದರ್. ಶಿ ಇಸ್ ಮೋರ್ ಕ್ರಿಯೇಟಿವ್ ದ್ಯಾನ್ ಮೈ ಫ್ರೆಂಡ್ ರಾಧಾ. ರೈಟ್? ಸೊ ಮೋರ್ ಕ್ರಿಯೇಟಿವ್ ಅಂತ ನಾವು ಕ್ರಿಯೇಟಿವ್ಗೂ ಕ್ರಿಯೇಟಿವರ್ ಅಂತ ಹೇಳಕ್ಕಾಗಲ್ಲ. ಸೊ ಮೋರ್ ಅಂತ ನಾವೇನು ಯೂಸ್ ಮಾಡ್ತೀವಿ ಅದು ನಾವು ಕಂಪ್ಯಾರಿಟಿವ್ ಡಿಗ್ರಿಲಿ ಯೂಸ್ ಮಾಡ್ತೀವಿ. ಈ ನೆಕ್ಸ್ಟ್ ಡಿಗ್ರಿ ಒಂದಿದೆ ಮಕ್ಕಳೇ, ಸೂಪರ್ಲೇಟಿವ್ ಡಿಗ್ರಿ. ಅಂದ್ರೆ ಅತಿ ಹೆಚ್ಚು. ಸೂಪರ್ ಅಂತ ನಾವೇನಂತೀವಲ್ಲ ಅದನ್ನ ಜ್ಞಾಪಕ ಇಟ್ಕೊಂಡು ಅಸೋಸಿಯೇಟ್ ಮಾಡ್ಕೊಳ್ಳಿ, ದ ಬೆಸ್ಟ್ ಅಂತ. ಓಕೆ? ಸೊ ಇವಾಗ ರಾಮ್ ಇಸ್ ದ ಟಾಲೆಸ್ಟ್ ಅಂದ್ರೆ ಅವನು ಎಲ್ಲಾರು ಕಂಪೇರ್ ಮಾಡಿದ್ರೆ ಅವನೇ ಎಲ್ಲಾರ್ಕಿಂತ ಉದ್ದ ಅಂತ ನಾವು ಹೇಳಿದಾಗ EST ಅಂತ ಒಂದು ಸಫಿಕ್ಸ್ ನಾವು ಯೂಸ್ ಮಾಡ್ತೀವಿ ಇಲ್ಲಿ. ಬಟ್ ಇವಾಗ ಬ್ಯೂಟಿಫುಲ್ ತರಾನೇ ಬೇರೆ ಪದಗಳಿರುತ್ತಲ್ಲ, ಕ್ರಿಯೇಟಿವ್, ಬ್ಯೂಟಿಫುಲ್ ಅದಲ್ಲ, ಆ ರೀತಿಲಿ ನಾವು ಏನ್ ಮಾಡ್ತೀವಿ ಆ ಸಮಯದಲ್ಲಿ ನಾವು ಮೋಸ್ಟ್ ನ ಯೂಸ್ ಮಾಡ್ತೀವಿ. ಶಿ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ಮೈ ಕ್ಲಾಸ್. He is the most creative person I have ever met in my life. So most ಅಂತ ಏನಿದೆ ಅದು ಅತಿ ಹೆಚ್ಚು, ಎಲ್ಲಾರ್ಕಿಂತ ಸುಪೀರಿಯರ್, ಎಲ್ಲಾರ್ಕಿಂತ ಜಾಸ್ತಿ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಸುಮಾರು ತುಂಬಾ ಈಸಿಯಾಗಿ ನಾವು ಇದನ್ನ ನೋಡಿದೀವಿ. ಸೊ 3 ಡಿಗ್ರಿ ಇದೆ, ಪಾಸಿಟಿವ್, ಕಂಪ್ಯಾರಿಟಿವ್ ಮತ್ತೆ ಸೂಪರ್ಲೇಟಿವ್ ಡಿಗ್ರಿ. ಆಯ್ತಾ ಮಕ್ಕಳೇ? ಸೊ ಮಕ್ಕಳೇ ಸ್ವಲ್ಪ ಸಮಯದಲ್ಲಿ ವರ್ಡೇ ಚೇಂಜ್ ಆಗುತ್ತೆ. ಎಷ್ಟು ಒಂದು ಫನಿ ಲ್ಯಾಂಗ್ವೇಜ್ ಅಂತ ಹೇಳ್ಬೋದಲ್ಲ ನಮ್ಮ ಇಂಗ್ಲಿಷು. ಇವಾಗ ಒಂದ್ ಪದನ ನೋಡೋಣ, ಗುಡ್ ಆಗಿ ನಮ್ಮ ಅಡ್ಜೆಕ್ಟಿವ್ ನ ತಗೊಳ್ಳೋಣ. ಗುಡ್ ಏನಿದೆ ಮಕ್ಕಳೇ, ಅದು ಶಿ ಇಸ್ ಅ ಗುಡ್ ಗರ್ಲ್ ಅಂತ ನಾವು ಹೇಳ್ತೀವಿ. ನಮ್ಮ ಪಾಸಿಟಿವ್ ಡಿಗ್ರಿಲೂ ಗುಡ್ಡೇ ಬರುತ್ತೆ. ಕಂಪ್ಯಾರಿಟಿವ್ ಡಿಗ್ರಿಲಿ ಬೆಟರ್ ನಾವು ಯೂಸ್ ಮಾಡ್ತೀವಿ. ಹಿ ಇಸ್ ಬೆಟರ್ ದ್ಯಾನ್ ಮೈ ಫ್ರೆಂಡ್ ರಾಮ್. ಆಯ್ತಾ? ಸೊ ಬೆಟರ್ ಅಂತ ನಾವೇನ್ ಯೂಸ್ ಮಾಡ್ತೀವಿ ಅದು ಕಂಪ್ಯಾರಿಟಿವ್ ಡಿಗ್ರಿ ಬರುತ್ತೆ. ಅಂಡ್ ಇನ್ನೊಂದಲ್ಲಿ ಸೂಪರ್ಲೇಟಿವ್ ಡಿಗ್ರಿ ನಾವೇನ್ ಯೂಸ್ ಮಾಡ್ಬೋದು ನೋಡೋಣ ಬನ್ನಿ. ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೂಪರ್ಲೇಟಿವ್ ಡಿಗ್ರಿ ಮಕ್ಕಳೇ ನೀವು ಬರ್ದಿದ್ರೆ ಒಳ್ಳೇದು, ಬೆಸ್ಟ್ ಅಂತ ನಾವು ಯೂಸ್ ಮಾಡ್ತೀವಿ. ಶಿ ಇಸ್ ದ ಬೆಸ್ಟ್ ಗರ್ಲ್ ಐ ಹ್ಯಾವ್ ever met in my whole life ಅಂತ ನಾವೇನಂತೀವಲ್ಲ, ಅವಳಷ್ಟು ಚೆನ್ನಾಗಿರೋ ಹುಡುಗಿ, ಅವಳಷ್ಟು ಒಳ್ಳೆ ಹುಡುಗಿ ನಾನು ಯಾವತ್ತೂ ನೋಡಿಲ್ಲ ಅನ್ನೋದಕ್ಕೆ ಬೆಸ್ಟ್. ಹಿ ಇಸ್ ಮೈ ಬೆಸ್ಟ್ ಸ್ಟೂಡೆಂಟ್ ಅಂತ ನಾವೇನಂತೀವಿ ಅದು ಸೂಪರ್ಲೇಟಿವ್ ಡಿಗ್ರಿ. ಆಯ್ತಾ? ಸೊ ಈ ತರ ಪದಗಳು ಇದೆ, ವರ್ಡೇ ಚೇಂಜ್ ಆಗುವಂತಹ ಪದಗಳು ಇದೆ ನಾವು ಅಡ್ಜೆಕ್ಟಿವ್ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ನೋಡುವಾಗ. ಮುಂದೆ ನೋಡೋಣ ಬನ್ನಿ ಮಕ್ಕಳೇ. ಇವಾಗ ಸ್ವಲ್ಪ ರೂಲ್ಸ್ಗಳನ್ನ ನಾನು ಹೇಳ್ತೀನಿ. ಆಯ್ತಾ? ನಿಮ್ಗೆ ಇದು ಜ್ಞಾಪಕ ಇಟ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ. ಮೊದಲನೇದಾಗಿ ಒಂದು ಪಾಸಿಟಿವ್ ಡಿಗ್ರಿಲಿ ಒಂದು ಸ್ಟೇಟ್ಮೆಂಟ್ ಇದ್ದಾಗ ನಾವು ಈ ಪದಗಳನ್ನ ಯೂಸ್ ಮಾಡ್ತೀವಿ. ಇಲ್ಲೆಲ್ಲೋ ಮಾರ್ಕ್ ಮಾಡಿದ್ದೀನಲ್ಲ, ಆಸು ಮತ್ತೆ ಸೋ, ಇದು ಅಡ್ಜೆಕ್ಟಿವ್ ಪಕ್ಕದಲ್ಲಿ ನಾವು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ನಾವು ಮುಂದೆ ಎಕ್ಸಾಂಪಲ್ಸ್ ನೋಡುವಾಗ ಅಥವಾ ಕ್ವೆಶ್ಚನ್ ಸಾಲ್ವ್ ಮಾಡುವಾಗ ನಿಮ್ಗಿದಿರ ಒಂದು ಎಕ್ಸಾಂಪಲ್ ಕೂಡ ನಾನು ಕೊಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನೀವು ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ನಾವೊಂದು ಪಾಸಿಟಿವ್ ಡಿಗ್ರಿಲಿ ಒಂದು ಸ್ಟೇಟ್ಮೆಂಟ್ ಬರೆಯುವಾಗ ಆಸು ಅಥವಾ ಸೋನ ಯೂಸ್ ಮಾಡ್ತೀವಿ ಅಡ್ಜೆಕ್ಟಿವ್ ಪಕ್ಕ. ಮುಂದೆ ಮಕ್ಕಳೇ ಕಂಪ್ಯಾರಿಟಿವ್ ಡಿಗ್ರಿ, ಸಫಿಕ್ಸ್ ದಿ ಅಡ್ಜೆಕ್ಟಿವ್ ವಿತ್ ಅರ್. ನಾವು ನೋಡೋದಲ್ಲ ಟಾಲರ್ ಅದು, ಆರ್ ಆಡ್ ದ ವರ್ಡ್ ಮೋರ್, ಮೋರ್ ಬ್ಯೂಟಿಫುಲ್ before the adjective. It should be followed by the word than. She is more beautiful than my friend. He is taller than my father. She is more studious than my sister. So than ಅಂತ ಪದವನ್ನ ನಾವು ಈ ಅಡ್ಜೆಕ್ಟಿವ್ ಆದ ಮೇಲೆ ಯೂಸ್ ಮಾಡ್ತೀವಿ ನಮ್ಮ ಕಂಪ್ಯಾರಿಟಿವ್ ಡಿಗ್ರಿಲಿ. ನೆಕ್ಸ್ಟ್ ನಮ್ಮ ಸೂಪರ್ಲೇಟಿವ್ ಡಿಗ್ರಿನ ನೋಡೋಣ. Suffix the adjective with est, est. ಆಯ್ತಾ? That is basically tallest. ಆಯ್ತಾ? Sharpest. ಆಯ್ತಾ?
ಸೊ ಇದನ್ನ ನಾವು ನೋಡಿದಾಗ ಇದು ನಮ್ಮ ಸೂಪರ್ಲೇಟಿವ್ ಡಿಗ್ರಿ. EST ಅಂತ ಒಂದು ಏನ್ ಅಟ್ಯಾಚ್ ಆಗಿರುತ್ತೆ ನಮ್ಮ ಅಡ್ಜೆಕ್ಟಿವ್ ಜೊತೆಗೆ, ಅದು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬೇಕು ಅದು ಸೂಪರ್ಲೇಟಿವ್ ಡಿಗ್ರಿಲಿದೆ. ಆರ್ ಆಟ್ ದ ವರ್ಡ್ ಮೋಸ್ಟ್, ಎಷ್ಟಿಲ್ದರೆ ಮೋಸ್ಟ್ ಅನ್ನೋ ಒಂದು ಪದ ಇದ್ದೇ ಇರುತ್ತೆ ಬಿಫೋರ್ ದ ಅಡ್ಜೆಕ್ಟಿವ್. ಇದು ಬರೋದು ಅಡ್ಜೆಕ್ಟಿವ್ ಇಂದ ಮುಂಚೆ. ಅರ್ಥ ಆಯ್ತಾ ಮಕ್ಳೇ? ಕಂಪ್ಯಾರಿಟಿವ್ ಡಿಗ್ರಿಲಿ ದ್ಯಾನ್ ಬರುತ್ತೆ ಅಡ್ಜೆಕ್ಟಿವ್ ಆದ್ಮೇಲೆ, ಅಂಡ್ ಮೋರ್ ಬರುತ್ತೆ ಅಡ್ಜೆಕ್ಟಿವ್ ಮುಂಚೆ. ಅರ್ಥ ಆಯ್ತಾ? ಇದರಲ್ಲಿ ಮೋಸ್ಟ್ ಅಡ್ಜೆಕ್ಟಿವ್ ಮುಂಚೆ ಬರುತ್ತೆ. ಶಿ ಇಸ್ ದ ಮೋಸ್ಟ್ ಸ್ಟೂಡಿಯಸ್ ಸ್ಟೂಡೆಂಟ್ ಇನ್ ಮೈ ಕ್ಲಾಸ್. ಆಯ್ತಾ ಮಕ್ಳೇ? ಇವಾಗ ಮುಂದೆ ನೋಡೋಣ ಬನ್ನಿ. ಸೊ ಮಕ್ಳೇ, ಇಲ್ಲಿ ಸ್ವಲ್ಪ ಟಿಪ್ಸ್ ಇದೆ, ನಾವು ಎಕ್ಸಾಂಪಲ್ಸ್ ನೋಡಿದಾಗ ಇದ್ರ ಬಗ್ಗೆ ಕೂಡ ಹೇಳ್ತೀನಿ ನಿಮ್ಗೆ. ಸೊ ನಡೀರಿ ಮುಂದೆ ನೋಡೋಣ. ಇವಾಗ ಸ್ಟೆಪ್ಸ್ ನ ನೋಡೋಣ. ನೀವು ಒಂದು ಕ್ವೆಶ್ಚನ್ ಕೊಟ್ಟಾಗ ಏನ್ ಮಾಡ್ತೀರಾ? ನಿಮ್ಮ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಕೇಳ್ಬೋದು, ಅಥವಾ ಸುಮಾರು ಸತಿ 1 ಮಾರ್ಕ್ಗೆ MCQ ಕ್ವೆಶನ್ ಕೂಡ ಕೇಳಿದ್ದಾರೆ. ಬಟ್ ಇತ್ತೀಚೆಗೆ 2 ಮಾರ್ಕ್ಸ್ ಕ್ವೆಶನ್ ಕೇಳ್ತಾರೆ, ಅದ್ರಲ್ಲಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾರೆ. ನೀವು ಅದನ್ನ ಯಾವ ಡಿಗ್ರಿಲಿದೆ ಅಂತ ಐಡೆಂಟಿಫೈ ಮಾಡ್ಬಿಟ್ಟು ಮಿಕ್ಕಿದ 2 ಡಿಗ್ರಿ ನೀವು ಬರಿಬೇಕಾಗತ್ತೆ. ಆಯ್ತಾ? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಮೊದಲನೇದಾಗಿ ನಿಮಗ್ ಕೊಟ್ಟಿರೋ ಕ್ವೆಶನ್ ಅಲ್ಲಿ ಯಾವ ಡಿಗ್ರಿ ಇದೆ ಅಂತ ನೀವು ಬರಿಬೇಕು. ಸೊ ಅದು ಪಾಸಿಟಿವ್ ಡಿಗ್ರಿಲಿ ಇದೆಯಾ, ಕಂಪ್ಯಾರಿಟಿವ್ ಅಲ್ಲಿ ಇದೆಯಾ, ಸೂಪರ್ಲೇಟಿವ್ ಅಲ್ಲಿ ಇದೆಯಾ ಅಂತ ನೀವು ಅದನ್ನ ಐಡೆಂಟಿಫೈ ಮಾಡಬೇಕು. ಹೇಗೆ ಐಡೆಂಟಿಫೈ ಮಾಡ್ತೀರಾ? ಐಡೆಂಟಿಫೈ ಮಾಡೋದಕ್ಕೆ ಆ ಪದಗಳು ನಾನು ಹೇಳಿದ್ನಲ್ಲ ಅದನ್ನ ತಲೆಯಲ್ಲಿ ಇಟ್ಕೊಂಡು ಐಡೆಂಟಿಫೈ ಮಾಡ್ತೀರಾ. ಐಡೆಂಟಿಫೈ ಮಾಡಿದ್ಮೇಲೆ ಇವಾಗ ಒಂದು ಕ್ವೆಶನ್ ಕೊಟ್ಟಿದ್ದಾರೆ, ನಾನು ಅದು ಪಾಸಿಟಿವ್ ಡಿಗ್ರಿಲಿ ಇದೆ ಅಂತ ಅನ್ಕೊಳ್ಳಿ. ಅದು ಅನ್ಕೊಂಡಿದ ತಕ್ಷಣ ಬೇರೆ 2 ಡಿಗ್ರಿನ ಬರ್ಕೊಂಬಿಡಿ. ಅದು ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಬರ್ಕೊಂಡು ಆಮೇಲೆ ನಾನು ಇವಾಗ ನಿಮ್ಗೆ ಫಾರ್ಮ್ಸ್ ಆಫ್ ಅಡ್ಜೆಕ್ಟಿವ್ ಫಾರ್ಮ್ಸ್ ಬರ್ದಿದ್ದು ಹೇಳಿದ್ನಲ್ಲ, ಅಂದ್ರೆ ಎಷ್ಟು, ಅರ್ರು, ಅದನ್ನೆಲ್ಲ ರೀಕಾಲ್ ಮಾಡ್ಕೊಳ್ಳಿ ಕಣ್ಮುಚ್ಕೊಂಡು. ಅರ್ಜೆಂಟ್ ಮಾಡಬೇಡಿ ಮಕ್ಕಳೇ, ತುಂಬಾ ಈಸಿಯಾಗಿ ನಿಮ್ಗೆ 2 ಮಾರ್ಕ್ಸ್ ಸಿಗ್ಬೋದು. ಕಣ್ಮುಚ್ಕೊಂಡು ರೀಕಾಲ್ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ಆ ಸೆಂಟೆನ್ಸ್ ನ ಕನ್ಸ್ಟ್ರಕ್ಟ್ ಮಾಡಿ ಬೇರೆ 2 ಡಿಗ್ರಿಲಿ ಕೂಡ ಇದನ್ನ ಬರೀರಿ. ಆಯ್ತಾ? ಇದೇ ನಿಮ್ಮ ಸ್ಟೆಪ್ಸು. ಸೊ ನಾನು ನಿಮ್ಗೆ PYQ ಸಾಲ್ವ್ ಮಾಡಿ ಕೂಡ ಹೇಳ್ತೀನಿ. ಸೊ ಟೆನ್ಷನ್ ತಗೊಳ್ಬೇಡಿ. ನೋಡೋಣ ಬನ್ನಿ. ಇವಾಗ ಮೊದಲನೇದಾಗಿ ನಿಮ್ಮ ಎಕ್ಸಾಮ್ ಅಲ್ಲಿ 2 ಮಾರ್ಕ್ ಕ್ವೆಶನ್ ಕೇಳ್ಬೋದು ಈ ಪರ್ಟಿಕ್ಯುಲರ್ ಪಾರ್ಟ್ ಇಂದ, ಅಡ್ಜೆಕ್ಟಿವ್ಸ್ ಇಂದ. ಆಮೇಲೆ ಸುಮಾರು ಸತಿ 1 ಮಾರ್ಕ್ ಕ್ವೆಶನ್ ಕೂಡ ಕೇಳಿದ್ದಾರೆ MCQ ಆಗಿ. ಬಟ್ ಇವಾಗ ಕೇಳುವಂತ ಪ್ರಶ್ನೆಗಳಲ್ಲಿ ಮಕ್ಕಳೇ ನಾನು ಹೇಳ್ದಂಗೆ ಒಂದು ಪರ್ಟಿಕ್ಯುಲರ್ ಡಿಗ್ರಿನ ಕೊಟ್ಬಿಟ್ಟು ಬೇರೆ 2 ಫಾರ್ಮ್ಸ್ ನ ಬರೀರಿ ಅಂತ ಹೇಳ್ತಾರೆ. ಸೊ ಇವಾಗ ಕ್ವೆಶನ್ ನೋಡೋಣ ಬನ್ನಿ. ಹೆಡ್ಡಿಂಗು ಅಥವಾ ನಿಮ್ಮ ಎಕ್ಸಸೈಸ್ ಏನಂದ್ರೆ ಚೇಂಜ್ ದ ಫಾಲೋಯಿಂಗ್ ಇಂಟು ಅದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಮೊದಲನೇದಾಗಿ ಕ್ವೆಶನು, ರವಿ ವರ್ಮಾ ವಾಸ್ ಒನ್ ಆಫ್ ದ ಮೋಸ್ಟ್ ಕ್ರಿಯೇಟಿವ್ ಆರ್ಟಿಸ್ಟ್ ಇನ್ ಇಂಡಿಯಾ. ಸೊ ಇದು ಮಾರ್ಚ್ 2020 ಕೇಳಿದ್ರು. ಈ ಪರ್ಟಿಕ್ಯುಲರ್ ಕ್ವೆಶನ್ ನ ನೀವು ಮೊದಲನೇದಾಗಿ ಐಡೆಂಟಿಫೈ ಮಾಡಬೇಕು ಯಾವ ಡಿಗ್ರಿ ಅಂತ. ಸೊ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ರವಿ ವರ್ಮಾ ವಾಸ್ ಒನ್ ಆಫ್ ದ ಮೋಸ್ಟ್ ಕ್ರಿಯೇಟಿವ್ ಆರ್ಟಿಸ್ಟ್ ಇನ್ ಇಂಡಿಯಾ. ಸೊ ಆರ್ಟಿಸ್ಟ್ ಏನಿದ್ದಾರೆ ಮಕ್ಕಳೇ, ಅದು ನಮ್ಮ ನೌನು, ಕ್ರಿಯೇಟಿವ್ ಅಡ್ಜೆಕ್ಟಿವ್, ಇದಕ್ಕೆ ಅಟ್ಯಾಚ್ ಮಾಡಿರೋದು ಮೋಸ್ಟ್. ಮೋಸ್ಟ್ ಏನಿದೆ ಅದು ಸೂಪರ್ಲೇಟಿವ್ ಡಿಗ್ರಿಗೆ ನಾವು ಯೂಸ್ ಮಾಡ್ತೀವಿ. ಸೊ ಸೂಪರ್ಲೇಟಿವ್ ಡಿಗ್ರಿ ಆಗಿರೋದ್ರಿಂದ ನಮ್ಮ ಬಾಕಿ 2 ಏನಿದೆ ಮಕ್ಕಳೇ, ಅದು ಪಾಸಿಟಿವ್ ಡಿಗ್ರಿ ಮತ್ತೆ ಕಂಪ್ಯಾರಿಟಿವ್ ಡಿಗ್ರಿ. ನಮ್ಮ ಆನ್ಸರ್ ಸ್ಟಾರ್ಟ್ ಮಾಡುವಾಗ ನಾವು ದ ಗಿವನ್ ಸ್ಟೇಟ್ಮೆಂಟ್ ಇಸ್ ಇನ್ ಸೂಪರ್ಲೇಟಿವ್ ಡಿಗ್ರಿ ಅಂತ ಎಸ್ಟಾಬ್ಲಿಷ್ ಮಾಡ್ಬೇಕು. ನಾವು ಐಡೆಂಟಿಫೈ ಮಾಡಿರೋದ್ರಿಂದ ಆ ಸ್ಟೇಟ್ಮೆಂಟ್ ನ ಬರೆಯೋದು ಮುಖ್ಯ ಆಗುತ್ತೆ. ಆದ್ಮೇಲೆ ಮಕ್ಕಳೇ ನಾವು ಮಿಕ್ಕಿದ 2 ಡಿಗ್ರಿ ಏನಿದೆ ಅದರ ಹೆಸರನ್ನ ಬರೆದ್ಬಿಟ್ಟು ಈ ಸ್ಟೇಟ್ಮೆಂಟ್ ಏನಂತಿದ್ಯೋ ಅದೇ ಅರ್ಥನ ಕಮ್ಯುನಿಕೇಟ್ ಮಾಡಬೇಕು ಪಾಸಿಟಿವ್ ಮತ್ತೆ ಕಂಪ್ಯಾರಿಟಿವ್ ಡಿಗ್ರಿಲಿ. ಇದಕ್ಕೇನೆ ನಾವು ಟಿಪ್ಸ್ ಅಂತ ಕೊಟ್ಟಿದ್ದು. ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅಲ್ಲಿ 1 ಆಫ್ ದ ಮೋಸ್ಟ್ ಅಂತ ಹೇಳಿದ್ದಾರೆ. ಹಂಗಂದ್ರೆ ಏನ್ ಅರ್ಥ? ಇಷ್ಟು ಸುಮಾರು ಆರ್ಟಿಸ್ಟ್ಗಳಿದ್ದಾರೆ, ಆ ಆರ್ಟಿಸ್ಟ್ ಅಲ್ಲಿ ಸ್ವಲ್ಪ ಆರ್ಟಿಸ್ಟ್ ಬೆಸ್ಟ್ ಆಗಿದ್ದಾರೆ, ಆ ಆರ್ಟಿಸ್ಟ್ ಗಳ ಗುಂಪಲ್ಲಿ ಇವ್ರು ಒಬ್ರು ಅಂತ ಹೇಳ್ತಿದ್ದಾರೆ ಈ ಸ್ಟೇಟ್ಮೆಂಟ್ ಅಲ್ಲಿ. ಯಾರು? ರವಿ ವರ್ಮಾ ಒಬ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾನು ಪಾಸಿಟಿವ್ ಡಿಗ್ರಿಲಿ ಇದನ್ನ ಬರೆಯುವಾಗ 1 ಆಫ್ ದ ಅಂತ ನೋಡಿದ ತಕ್ಷಣ ಇಲ್ಲಿ ವೆರಿ ಫ್ಯೂ ಅಂತ ನಾವು ಯೂಸ್ ಮಾಡ್ಬೋದು. ಆ ಟಿಪ್ಸ್ ಟೇಬಲ್ ಅಲ್ಲೂ ಇದೇ ಕೊಟ್ಟಿರೋದು. ಸೊ ಪಾಸಿಟಿವ್ ಡಿಗ್ರಿ ಮಕ್ಕಳೇ ಸ್ಟೇಟ್ಮೆಂಟ್ ಹೆಂಗಿರುತ್ತೆ? ವೆರಿ ಫ್ಯೂ ಆರ್ಟಿಸ್ಟ್ ಆರ್ ಆಸ್ ಕ್ರಿಯೇಟಿವ್ ಆಸ್. ನಾ ಹೇಳ್ದಂಗೆ ಒಂದು ಪಾಸಿಟಿವ್ ಡಿಗ್ರಿ ಸ್ಟೇಟ್ಮೆಂಟ್ ಬರಿಬೇಕು ಅಂದ್ರೆ ಆಸ್ ಅಥವಾ ಸೋ ನ ಯೂಸ್ ಮಾಡ್ತೀವಿ ಬಿಫೋರ್ ಅಂಡ್ ಆಫ್ಟರ್. ಸೊ ಇಲ್ಲಿ ನೋಡಿ ಆಸ್ ಕ್ರಿಯೇಟಿವ್ ಆಸ್ ಅಂತ ನಾನು ಹೇಳಿದ್ದೀನಿ ರವಿ ವರ್ಮಾ ಇನ್ ಇಂಡಿಯಾ. ಸೊ ಅರ್ಥ ಸೇಮ್ ಆಗಿದೆ, ಆದ್ರೆ ಇದು ಪಾಸಿಟಿವ್ ಡಿಗ್ರಿಲಿ ಇದೆ. ನೆಕ್ಸ್ಟ್ ಕಂಪ್ಯಾರಿಟಿವ್ ಡಿಗ್ರಿಲಿ ಮಕ್ಕಳೇ ಇವಾಗ ಸ್ಟೇಟ್ಮೆಂಟ್ ಹಿಂಗ್ ಕಾಣುತ್ತೆ, ರವಿ ವರ್ಮಾ ಇಸ್ ಮೋರ್ ಕ್ರಿಯೇಟಿವ್ ದ್ಯಾನ್ ಮೋಸ್ಟ್ ಆರ್ಟಿಸ್ಟ್ ಇನ್ ಇಂಡಿಯಾ. ಸೊ ಇಲ್ಲಿ 1 ಆಫ್ ದ ಅಂತ ನಾವ್ ಯಾವಾಗ ಹೇಳ್ತೀವಲ್ಲ ಅದು ಕಂಪ್ಯಾರಿಟಿವ್ ಡಿಗ್ರಿಲಿ
ಮೋಸ್ಟ್ ಆರ್ಟಿಸ್ಟ್, ದ್ಯಾನ್ ಮೋಸ್ಟ್ ಅಂತ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ದ್ಯಾನ್ ಮೋಸ್ಟ್ ಆರ್ಟಿಸ್ಟ್ ಇನ್ ಇಂಡಿಯಾ ಅಂತ ಬರುತ್ತೆ. ಆವಾಗ ಅರ್ಥ ಸೇಮ್ ಆಗಿರುತ್ತೆ. ಅರ್ಥ ಆಯ್ತಾ? ಹೀಗೆ ನೀವು ಅರ್ಥನ ಸೇಮ್ ಆಗಿ ಇಟ್ಕೊಂಡಿರ್ಬೇಕು. ಬಟ್ ಇನ್ನೊಂದೇನೋ ರೂಲ್ ಏನಂದ್ರೆ, ಇಲ್ಲಿ ನಾವು ಮೊದಲನೇ ಟೇಬಲ್ ಅಲ್ಲಿ ಕೂಡ ನೋಡಿದ್ವಿ ಇದು. ಸೊ ನಾವು ಒಂದು ಕಂಪ್ಯಾರಿಟಿವ್ ಡಿಗ್ರಿಲಿ ಮೋರ್ ಅಂತ ಪದನ ಯೂಸ್ ಮಾಡ್ತೀವಿ, ಅಥವಾ ಮೋರ್. ಯಾವಾಗ? ಮುಂಚೆ, ಅಡ್ಜೆಕ್ಟಿವಿನ ಮುಂಚೆ. ಸೊ ನಾನಿಲ್ಲಿ ಕ್ರಿಯೇಟಿವ್ ಮುಂಚೆ ಮೋರ್ ಅಂತ ಹಾಕಿದ್ದೀನಿ. ಹಾಗೆ ಸೂಪರ್ಲೇಟಿವ್ ಇಲ್ಲಿ ಮೋಸ್ಟ್ ಅಂತ ಬರುತ್ತೆ. ಸೊ ಹೀಗೆ ನೀವು ಬರೆದ್ರೆ ನಿಮ್ಗೆ ಖಂಡಿತ 2 ಮಾರ್ಕ್ಸ್ ಸಿಗತ್ತೆ. ನಡೀರಿ ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವೆರಿ ಫ್ಯೂ ಕಿಂಗ್ಸ್ ವೇರ್ ಆಸ್ ಗ್ರೇಟ್ ಆಸ್ ಅಶೋಕ. ಸೊ ಇಲ್ಲಿ ಆಸ್ ಅಂತ ಏನ್ ಬಂದಿದೆ ಮಕ್ಕಳೇ, ಅದು ನಮ್ಮ ಯಾವುದು? ಪಾಸಿಟಿವ್ ಡಿಗ್ರಿ. ಈ ಕ್ವೆಶ್ಚನ್ ಕೇಳಿರೋದು 2021 ನಲ್ಲಿ. ಸೊ ನಿಮ್ಮ ಆನ್ಸರ್ ಅಲ್ಲಿ ನೀವು ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಇನ್ ಪಾಸಿಟಿವ್ ಡಿಗ್ರಿ ಅಂತ ಬರೀತೀರಾ ಮೊದಲನೇದಾಗಿ. ಆಮೇಲೆ ಬಾಕಿ 2 ಏನಿದೆ ಮಕ್ಕಳೇ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ, ಅದನ್ನ ಹೆಸರುಗಳನ್ನ ಬರೆದ್ಬಿಟ್ಟು ಸ್ಟೇಟ್ಮೆಂಟ್ ನ ಕನ್ವರ್ಟ್ ಮಾಡ್ತೀರಾ. ಅಶೋಕ ವಾಸ್ ಗ್ರೇಟರ್ ದ್ಯಾನ್ ಮೋಸ್ಟ್ ಕಿಂಗ್ಸ್ ಇನ್ ಇಂಡಿಯಾ. ಸೊ ಇಲ್ಲಿ ಗ್ರೇಟರ್ ಅಂತ ನಾನು ಯೂಸ್ ಮಾಡಿದ್ದೀನಿ. ಕಂಪ್ಯಾರಿಟಿವ್ ಡಿಗ್ರಿಲಿ ಅಂತ ಒಂದು ಸಫಿಕ್ಸ್ ನ ನಾವು ಆಡ್ ಮಾಡ್ತೀವಿ, ಅದರ ಆದ್ಮೇಲೆ ದ್ಯಾನ್ ನ ಯೂಸ್ ಮಾಡ್ತೀವಿ. ಅಂಡ್ ಸೂಪರ್ಲೇಟಿವ್ ಡಿಗ್ರಿಲಿ ಮಕ್ಕಳೇ ಇದು ದ ಗ್ರೇಟ್ ಎಸ್ಟ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಸೊ EST ಅಂತ ನಾನು ಏನು ಆಡ್ ಮಾಡಿದ್ದೀನಿ ಸಫಿಕ್ಸು, ಅದರಿಂದ ನಾನಿದು ಸೂಪರ್ಲೇಟಿವ್ ಡಿಗ್ರಿಲಿ ಬರಿತಿದ್ದೀನಿ. ಸೊ ಮಕ್ಕಳೇ, ಇವಾಗ ವೆರಿ ಫ್ಯೂ ಅಂತ ನಾವೇನು ಇಲ್ಲಿ ಯೂಸ್ ಮಾಡಿದೀವಲ್ಲ, ಅರ್ಥ ಸೇಮ್ ಇಡೋದಕ್ಕೆ ನಾನು ಕಂಪ್ಯಾರಿಟಿವ್ ಡಿಗ್ರಿಲಿ ದ್ಯಾನ್ ಮೋಸ್ಟ್ ಅಂತ ಯೂಸ್ ಮಾಡಿದ್ದೀನಿ, ಮತ್ತೆ ಸೂಪರ್ಲೇಟಿವ್ ಡಿಗ್ರಿಲಿ ಒನ್ ಆಫ್ ದ ಅಂತ ಯೂಸ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಇದರಿಂದ ಅರ್ಥ ಕೂಡ ಸೇಮ್ ಆಗಿರುತ್ತೆ. ಇದೇ ಟಿಪ್ಸ್ ಟೇಬಲ್ ಅಲ್ಲಿ ಇದ್ದಿದ್ದು. ಓಕೆನಾ ಮಕ್ಕಳೇ? ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೋ ಅದರ್ ಮೆಟಲ್ ಇಸ್ ಸೋ ಹೆವಿ ಆಸ್ ಲೆಡ್. ಸೊ ಇಲ್ಲಿ ಸೋ ಅನ್ನೋದಿದೆ. ಸೋ ನೋಡಿದ ತಕ್ಷಣ ನಂಗೆ ಏನ್ ಅರ್ಥ ಆಗುತ್ತೆ, ಇದು ಒಂದು ಪಾಸಿಟಿವ್ ಡಿಗ್ರಿಲಿ ಬರ್ದಿರುವಂತಹ ಸ್ಟೇಟ್ಮೆಂಟು. ಇದು ಜೂನ್ 2022 ಕೇಳಿದ್ರು. ಇವಾಗ ಇದು ಪಾಸಿಟಿವ್ ಇದ್ದಿದ ತಕ್ಷಣ ನಾನು ನೆಕ್ಸ್ಟ್ ಯಾವ 2 ಡಿಗ್ರಿ ಕನ್ವರ್ಟ್ ಮಾಡ್ಬೇಕಿದು? ಸೂಪರ್ಲೇಟಿವ್ ಮತ್ತೆ ಕಂಪ್ಯಾರಿಟಿವ್. ಸೊ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ನಾನು ಏನ್ ಬರೀತೀನಿ? ದ ಗಿವನ್ ಸ್ಟೇಟ್ಮೆಂಟ್ ಇಸ್ ಇನ್ ಪಾಸಿಟಿವ್ ಡಿಗ್ರಿ ಅಂತ ಬರೀತೀನಿ. ಆಮೇಲೆ ಕಂಪ್ಯಾರಿಟಿವ್ ಡಿಗ್ರಿಲಿ ಲೆಡ್ ಇಸ್ ಹೆವಿಯರ್ ದ್ಯಾನ್ ಹೆವಿಯರ್ ಅಂತ ನಾನು ಏನ್ ಹಾಕಿದ್ದೀನಿ? ER ಸಫಿಕ್ಸ್ ಆಡ್ ಮಾಡಿದ್ದೀನಿ. ಅದಾದ್ಮೇಲೆ ದ್ಯಾನ್ ಬರುತ್ತೆ ಕಂಪ್ಯಾರಿಟಿವ್ ಡಿಗ್ರಿಲಿ ಆಲ್ ಅದರ್ ಮೆಟಲ್ಸ್. ಆಯ್ತಾ? ಸೊ ಇಲ್ಲಿ ನಾನು ನೋ ಅದರ್ ಅಂತ ಯೂಸ್ ಮಾಡಿದ್ದೀನಲ್ಲ, ಅದಕ್ಕೆ ಇಲ್ಲಿ ಆಲ್ ಅದರ್, ದ್ಯಾನ್ ಆಲ್ ಅದರ್ ಅಂತ ನಾನು ಯೂಸ್ ಮಾಡ್ತೀನಿ. ಮುಂದೆ ಸೂಪರ್ಲೇಟಿವ್ ಡಿಗ್ರಿಲಿ ಲೆಡ್ ಇಸ್ ದ ಹೆವಿಯೆಸ್ಟ್ ಮೆಟಲ್ ಅಂತ ನಾನು ಬರೀತೀನಿ. EST ಅಂತ ಆಡ್ ಮಾಡ್ಬಿಟ್ಟು ಇದನ್ನ ಬರ್ದಿದ್ದೀನಿ. ಬಿಕಾಸ್ ಸೂಪರ್ಲೇಟಿವ್ ಅಲ್ಲಿ EST ಎಸ್ಟ್ ಅಂತ ಒಂದು ಸಫಿಕ್ಸ್ ನ ನಾವು ಯೂಸ್ ಮಾಡ್ತೀವಿ. ಆಯ್ತಾ ಮಕ್ಕಳೇ? ಸೊ ಇದರ ಜೊತೆಗೆ ನಾವು ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. 4th ಕ್ವೆಶ್ಚನ್ ಏನು? ದ ಗ್ಯಾಂಜಸ್ ಈಸ್ ಒನ್ ಆಫ್ ದ ಹೋಲಿಯೆಸ್ಟ್ ರಿವರ್ ಇನ್ ಇಂಡಿಯಾ. ನಮ್ಮ ಗಂಗಾ ಅಂತ ಒಂದು ನದಿ ಏನಿದೆ, ಅದೇ ಎಲ್ಲದಕ್ಕಿಂತ ಹೋಲಿಯೆಸ್ಟ್ ಅಂತ ಹೇಳ್ತಾ ಇದ್ದಾರೆ. EST ಇರೋದ್ರಿಂದ ನಂಗೆ ಏನ್ ಅರ್ಥ ಆಗತ್ತಿದಿಂದ, ಇದು ಒಂದು ಸೂಪರ್ಲೇಟಿವ್ ಡಿಗ್ರಿಲಿ ಬರ್ದಿರುವಂತಹ ಒಂದು ಸ್ಟೇಟ್ಮೆಂಟ್. ಜೂನ್ 2019 ಅಲ್ಲಿ ಕೇಳಿದ್ರದು. ಆನ್ಸರ್ ಅಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ನಾನು ಯಾವ ಡಿಗ್ರಿ ಅಂತ ಬರ್ದಿದ್ದೀನಿ? ದ ಗಿವನ್ ಸ್ಟೇಟ್ಮೆಂಟ್ ಇಸ್ ಇನ್ ಸೂಪರ್ಲೇಟಿವ್ ಡಿಗ್ರಿ. ಅದಾದ್ಮೇಲೆ ಮಿಕ್ಕಿದ 2 ಯಾವುದು? ಪಾಸಿಟಿವ್ ಡಿಗ್ರಿ ಮತ್ತೆ ಕಂಪ್ಯಾರಿಟಿವ್ ಡಿಗ್ರಿ. ಇವಾಗ ಒನ್ ಆಫ್ ದ ಅಂತ ರೂಲ್ ನಾವು ಮುಂಚೆನೆ ನೋಡಿದೀವಿ. ಸೊ ಸೇಮ್ ಇದು ನೋಡೋಣ ಬನ್ನಿ. ಪಾಸಿಟಿವ್ ಡಿಗ್ರಿಲ್ ಮಕ್ಕಳೇ ಒನ್ ಆಫ್ ದ ಅಂತ ಯೂಸ್ ಮಾಡಿರೋದ್ರಿಂದ ಇಲ್ಲಿ ವೆರಿ ಫ್ಯೂ ಅಂತ ಬರುತ್ತೆ. ಸೊ ವೆರಿ ಫ್ಯೂ ರಿವರ್ಸ್ ಆರ್ ಆಸ್ ಹೋಲಿ ಆಸ್ ಅಂತ ನಾನು ಯೂಸ್ ಮಾಡಿದ್ದೀನಿ. ನೋಡಿದ್ರಾ? ಸೊ ಇದು ನಮ್ಮ ಪಾಸಿಟಿವ್ ಡಿಗ್ರಿ, ದ ಗ್ಯಾಂಜಸ್ ಇನ್ ಇಂಡಿಯಾ. ಸೊ ನಾನು ತಿರ್ಗಾ ಓದ್ತೀನಿ ಡಿವೈಡ್ ಆಗಿ ಓದಿದ್ರಿಂದ. ವೆರಿ ಫ್ಯೂ ರಿವರ್ಸ್ ಆರ್ as holy as the Ganges in India. So ಇದು ನಮ್ಮ ಪಾಸಿಟಿವ್ ಡಿಗ್ರಿಲಿ ನೋಡಿದ್ವಿ. ಕಂಪ್ಯಾರಿಟಿವ್ ಡಿಗ್ರಿಲಿ the Ganges is holier, ER ಅಂತ ಬರುತ್ತೆ, than most ಅಂತ ನಾವು ಇಲ್ಲಿ ಒನ್ ಆಫ್ ದ ಅಂತ ಯೂಸ್ ಮಾಡಿದೀವಲ್ಲ, ಅದಕ್ಕೆ ಇಲ್ಲಿ than most ಅಂತ ಬರುತ್ತೆ. ರಿವರ್ಸ್ ಇನ್ ಇಂಡಿಯಾ. ನಮ್ಮ ಮೊದಲನೇ ಕ್ವೆಶ್ಚನ್ ಏನ್ ನೋಡಿದ್ವಿ, ಹಿಂಗೆ ಇತ್ತು.
ಅರ್ಥ ಆಯ್ತಾ? ಸೊ ಅದಕ್ಕೆ ಸೇಮ್ ಇದು. ಸೊ ತುಂಬಾ ಕಷ್ಟ ಅಲ್ಲ ಮಕ್ಳೆ. ಗ್ರಾಮರ್ ಅಲ್ಲಿ ಏನಂದ್ರೆ ನಿಮ್ಗೆ ರೂಲ್ಸ್ ಗೊತ್ತಿದ್ರೆ, ಆಮೇಲೆ ನಾ ಹೇಳ್ಕೊಡ್ತಿರೋ ಟಿಪ್ಸ್ ನಿಮಗೆ ಕರೆಕ್ಟ್ ಆಗಿ ಜ್ಞಾಪಕ ಇದ್ರೆ, ಯಾವುದೇ ಕ್ವೆಶನ್ ಕೊಡ್ಲಿ ನೀವು ಅದಕ್ಕೆ ಕರೆಕ್ಟ್ ಆನ್ಸರ್ ಬರೀತೀರಾ. ಒಳ್ಳೆ ಮ್ಯಾಥಮ್ಯಾಟಿಕ್ಸ್ ತರ ನಮ್ಮ ಗ್ರಾಮರ್ ಅಂತ ಕೂಡ ನಾವು ಹೇಳ್ಬೋದು. ಅದನ್ನ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ ನೋಡೋಣ ಬನ್ನಿ. Napoleon was the bravest of the generals. ಸೊ ಇದು ಮಾರ್ಚ್ 2019 ಅಲ್ಲಿ ಕೇಳಿದ್ರು. ಎಸ್ಟ್ ಅಂತ ಇರೋದ್ರಿಂದ ಇದು ನಮ್ಮ ಸೂಪರ್ಲೇಟಿವ್ ಡಿಗ್ರಿ. ಸೊ ನೀವೇ ಇವಾಗ ಆನ್ಸರ್ ಬರಿಬಹುದು ಅನ್ಸುತ್ತೆ, ಆಯ್ತಾ? ಬಿಕಾಸ್ ಅಷ್ಟು ಕ್ವೆಶನ್ ಸಾಲ್ವ್ ಮಾಡಿದೀವಿ. ಸೊ ದ ಗಿವನ್ ಸ್ಟೇಟ್ಮೆಂಟ್ ಇಸ್ ಇನ್ ಸೂಪರ್ಲೇಟಿವ್ ಡಿಗ್ರಿ. ಇವಾಗ ನೆಕ್ಸ್ಟ್ 2 ಡಿಗ್ರಿ ಅದು ಪಾಸಿಟಿವ್ ಡಿಗ್ರಿ ಮತ್ತೆ ಕಂಪ್ಯಾರಿಟಿವ್ ಡಿಗ್ರಿ. ಸೊ ಪಾಸಿಟಿವ್ ಡಿಗ್ರಿಲಿ ಇಲ್ಲಿ ವಾಸ್ ದ ಬ್ರೇವೆಸ್ಟ್ ಅಂತ ಹೇಳಿದಾಗ ಬೇರೆ ಯಾರು ಇವರಷ್ಟು ಬ್ರೇವ್ ಇರ್ಲಿಲ್ಲ ಅಂತ ಒಂದು ಎಸ್ಟಾಬ್ಲಿಷ್ ಮಾಡಿದ್ವಿ ಆಯ್ತಾ? ಸೊ ಅದಕ್ಕೆ ನಾವಿಲ್ಲಿ ನೋ ಅದರ್ ಅಂತ ಯೂಸ್ ಮಾಡ್ತೀವಿ ನಮ್ಮ ಪಾಸಿಟಿವ್ ಡಿಗ್ರಿಲಿ. ನೋ ಅದರ್ ಜನರಲ್ ವಾಸ್ ಆಸ್ ಬ್ರೇವ್ ಆಸ್, ನೋಡಿ, ನೆಪೋಲಿಯನ್. ಅರ್ಥ ಆಯ್ತಾ? ಸೊ ಇದು ನಮ್ಮ ಪಾಸಿಟಿವ್ ಡಿಗ್ರಿ ಆಯ್ತು. ನೆಕ್ಸ್ಟ್ ಕಂಪ್ಯಾರಿಟಿವ್ ಡಿಗ್ರಿಲಿ ನೆಪೋಲಿಯನ್ ವಾಸ್ ಬ್ರೇವರ್ ದ್ಯಾನ್ ಆಲ್ ಅದರ್ ಅಂತ ನಾವು ಯೂಸ್ ಮಾಡಿದೀವಿ. ಇಲ್ಲಿ ನೋ ಅದರ್ ಬಂದ್ರೆ ಇಲ್ಲಿ ಆಲ್ ಅದರ್ ಅಂತ ನಾವು ಹಾಕಿದೀವಿ, ಬಿಕಾಸ್ ಹಿ ಇಸ್ ದ ಬ್ರೇವೆಸ್ಟ್. ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಸೊ ಕಂಪ್ಯಾರಿಟಿವ್ ಡಿಗ್ರಿಲಿ ನಮಗೆ ಬ್ರೇವರ್ ಅಂತ ಗೊತ್ತಾಯ್ತು. ಅರ್ ಸಫಿಕ್ಸ್ ನ ಯೂಸ್ ಮಾಡ್ಬಿಟ್ಟು ಮುಂದೆ ದ್ಯಾನ್ ಅನ್ನ ಅಟ್ಯಾಚ್ ಮಾಡಿದೀವಿ. ಸೊ ಇದಂತೂ ನಮ್ಗೆ ಇವಾಗ ಕಣ್ಮುಚ್ಕೊಂಡ್ರು ನೀವು ಈ ರೂಲ್ಸ್ ನ ಹೇಳ್ಬೇಕು, ಬಿಕಾಸ್ ಅಷ್ಟು ಕ್ವೆಶನ್ಸ್ ನಾವು ಸಾಲ್ವ್ ಮಾಡಿದೀವಿ. ಸೊ ಆನ್ಸರ್ ಇಸ್ ನೆಪೋಲಿಯನ್ ವಾಸ್ ಬ್ರೇವರ್ ದ್ಯಾನ್ ಆಲ್ ಅದರ್ ಜನರಲ್ಸ್. ಅರ್ಥ ಆಯ್ತಾ ಮಕ್ಳೇ? ನೆಕ್ಸ್ಟ್ ಕ್ವೆಶನ್ ನೋಡೋಣ ಬನ್ನಿ. ಚೇಂಜ್ ದ ಫಾಲೋಯಿಂಗ್ ಇಂಟು ಅದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಕ್ವೆಶನ್ ಸೇಮ್ ಇದೆ, ಎಕ್ಸರ್ಸೈಸ್ ಸೇಮ್ ಇದೆ. ವೆರಿ ಫ್ಯೂ ರೈಟರ್ಸ್ ಆರ್ ಆಸ್ ಗ್ರೇಟ್ ಆಸ್ ಕುವೆಂಪು. ಜೂನ್ 2017 ಅಲ್ಲಿ ಕೇಳಿದ್ರು. ವೆರಿ ಫ್ಯೂ ಅಂದ್ರೆ ಬೇರೆ ಡಿಗ್ರೀಸ್ ಅಲ್ಲಿ ಏನ್ ಬರುತ್ತೆ ಅಂತ ನಮ್ಗೆ ಇವಾಗ ಗೊತ್ತಿರ್ಬೇಕು ಇಷ್ಟೊತ್ತಲ್ಲೇ. ಫಸ್ಟ್ ಕ್ವೆಶನ್ ಸಾಲ್ವ್ ಮಾಡಿದ್ವಲ್ಲ ಸೇಮು. ಆಸ್ ಗ್ರೇಟ್ ಆಸ್ ಅಂತ ನಾವೇನ್ ನೋಡ್ತೀವಿ ಅದು ನಮ್ಮ ಇಲ್ಲಿ ಗ್ರೇಟ್ ಏನಿದೆ ನಮ್ಮ ಅಡ್ಜೆಕ್ಟಿವ್, ಕುವೆಂಪು ನೌನು, ಇದೆರಡು ಡಿಗ್ರಿನ ಡಿಫೈನ್ ಮಾಡುತ್ತೆ. ಯಾವುದು ಡಿಗ್ರಿ, ಯಾವ ಫಾರ್ಮ್ ಇದು? ಪಾಸಿಟಿವ್. ಅರ್ಥ ಆಯ್ತಾ? ಸೊ ಇಲ್ಲಿ ನಾವು ಬರೆಯುವಾಗ ದಿಸ್ ಗಿವನ್ ಸ್ಟೇಟ್ಮೆಂಟ್, ದ ಗಿವನ್ ಸ್ಟೇಟ್ಮೆಂಟ್ ಇಸ್ ಇನ್ ಪಾಸಿಟಿವ್ ಡಿಗ್ರಿ ಅಂತ ಬರ್ದಿದ್ದೀನಿ. ಅಂಡ್ ಬೇರೆ 2 ಡಿಗ್ರಿ ಯಾವುದು ಅಂತ ಬರ್ದಿದ್ದೀನಿ. ಕಂಪ್ಯಾರಿಟಿವ್ ಡಿಗ್ರಿಲಿ ಕುವೆಂಪು ಇಸ್ ಗ್ರೇಟರ್ ದ್ಯಾನ್ ಮೋಸ್ಟ್ ರೈಟರ್ಸ್. ಆಯ್ತಾಯ್ತಾ? ದ್ಯಾನ್ ಮೋಸ್ಟ್ ಅಂತ ಯೂಸ್ ಮಾಡ್ತೀವಿ ಬಿಕಾಸ್ ಇಲ್ಲಿ ವೆರಿ ಫ್ಯೂ ಅಂತ ಇದೆ. ಸೂಪರ್ಲೇಟಿವ್ ಡಿಗ್ರಿಲಿ ಕುವೆಂಪು ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ರೈಟರ್ಸ್. ಸೊ ಇಲ್ಲಿ ನಿಮ್ಗೆ ಅರ್ ಅಂಡ್ ಅಷ್ಟು ನಿಮ್ಗೆ ಗೊತ್ತಿರುತ್ತೆ, ಬಿಕಾಸ್ ಅಲ್ಲಿ ವೆರಿ ಫ್ಯೂ ಅಂತ ಇದೆ. ಇಲ್ಲಿ ನಾನು ದ್ಯಾನ್ ಮೋಸ್ಟ್ ಅಂತ ಯೂಸ್ ಮಾಡಿದ್ದೀನಿ ಕಂಪ್ಯಾರಿಟಿವ್ ಡಿಗ್ರಿಲಿ. ಸೂಪರ್ಲೇಟಿವ್ ಡಿಗ್ರಿಲಿ ಒನ್ ಆಫ್ ದ ಅಂತ ಹಾಕಿದ್ದೀನಿ. ಅರ್ಥ ಆಯ್ತಾ? ಸೊ ಇದರಿಂದ ಅರ್ಥ ಚೇಂಜ್ ಆಗಲ್ಲ ಮಕ್ಕಳೇ, ಈಸಿಯಾಗೂ ಇರುತ್ತೆ. ಸೊ ಮಕ್ಕಳೇ ಇವಾಗ ಇದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ದೀವಿ. ಅರ್ಥ ಆಯ್ತಾ? ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಯಾವ ರೀತಿಯಾದ ಕ್ವೆಶನ್ಸ್ ಕೇಳ್ತಾರೆ ಅಂತ ಕೂಡ ಗೊತ್ತಿರಬೇಕು. ಸುಮಾರು ಒಂದು 6 ಎಲ್ಲ ರೂಲ್ಸ್ನ ನಾವು ಕವರ್ ಮಾಡಿ ನಿಮ್ಗೆ ಹೇಳಿದ್ದೀವಿ. ಸೊ ನಿಮ್ಗೆ ಅಕಸ್ಮಾತ್ ಇನ್ನೂ ಅಸಿಸ್ಟೆನ್ಸ್ ಬೇಕು ಅಂದರೆ ಖಂಡಿತ ತಿರ್ಗಾ ಈ ವಿಡಿಯೋನ ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಏನಾದರೂ ಡೌಟ್ಸ್ ಇದ್ರೆ ಖಂಡಿತ ಇದನ್ನು ಕೂಡ ಶೇರ್ ಮಾಡಿ, ಬಿಕಾಸ್ ಇದರಿಂದ ತುಂಬ ಈಸಿಯಾಗಿ ಕೂಡ ನಿಮಗೆ ಮಾರ್ಕ್ಸ್ ಬರುತ್ತೆ. ಇದರ ಜೊತೆಗೆ ಈ ವಿಡಿಯೋನ ಅಂತ್ಯಕ್ಕೆ ಬಂದಿದ್ದೀವಿ ನಾವು. ಅಡ್ಜೆಕ್ಟಿವ್ಸ್ ಮತ್ತು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಈಸಿಯಾಗಿ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ನಾ ಹೇಳ್ದಂಗೆ ಗ್ರಾಮರ್ ಏನಿದೆ ಅದು ನಿಮ್ಮ ಮ್ಯಾಥ್ಸ್ ತರ, ಮ್ಯಾಥಮೆಟಿಕ್ಸ್ ತರ ರೂಲ್ಸ್ ಇರುತ್ತೆ. ರೂಲ್ಸ್ ಜ್ಞಾಪಕ ಇಟ್ಕೊಬೇಕು. ಟಿಪ್ಸ್ ನ ನಾವು ಹೇಳ್ಕೊಡ್ತೀವಿ, ಸಿಂಪಲ್ ಟ್ರಿಕ್ಸ್ ಇದಲ್ಲ, ಇದನ್ನೆಲ್ಲ ಜ್ಞಾಪಕ ಇಟ್ಕೊಂಡ್ರೆ ಖಂಡಿತ ನಿಮ್ಗೆ 2 ಮಾರ್ಕು ಎಷ್ಟು ಈಸಿಯಾಗಿ ಸಿಗುತ್ತೆ ಅಲ್ವಾ ಮಕ್ಳೇ? ಸೊ ಇದರ ಜೊತೆಗೆ ಈ ಕ್ಲಾಸಿನ ಅಂತ್ಯಕ್ಕೆ ಬಂದಿದ್ದೀವಿ. ಮತ್ತೆ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಜೊತೆಗೆ ನಿಮಗೆ ಬೇರೆ ಕೋರ್ ಸಬ್ಜೆಕ್ಟ್ಸ್ ಕೂಡ ಇಲ್ಲಿ ಸಿಗತ್ತೆ. ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗಿ ಯಾವುದೇ ಡೌಟ್ಸ್ ಇದ್ರೆ ಗ್ರಾಮರ್ ಆಗಿರ್ಲಿ, ನಿಮ್ಮ ಲೆಸನ್ಸ್ ಬಗ್ಗೆ ಆಗಿರ್ಲಿ, ಪೋಯಟ್ರಿ, ಯಾವುದೇ ಡೌಟ್ ಇದ್ರೂ ನಾವು ಅದನ್ನ ಸಾಲ್ವ್ ಮಾಡ್ತೀವಿ. ಬರೀ ಇಂಗ್ಲಿಷ್ ಅಲ್ಲ, ಬೇರೆ ಸಬ್ಜೆಕ್ಟ್ಸ್ ಕೂಡ. ಸೊ ಅದಕ್ಕೆ ಮತ್ತೆ ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.